ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸ್ವಲ್ಪ ಲಿವರ್ ತೊಗೊಂಬಂದಿದ್ವಿ, ಒಂದು 1/4 kg ಅಷ್ಟು. ಈ ಲಿವರ್ ಫ್ರೈ ಪೆಪ್ಪರ್ ಹಾಕಿಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಲಿವರ್ ಫ್ರೈ ಮಾಡೋಕ್ಕೆ ಏನು ಬೇಕಂದರೆ ಸಿಂಪಲಾಗಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕಿದ್ರೆ ಸಾಕು. ಪೆಪ್ಪರ್ ಹಾಕಿ ಮಾಡಿದರೆ ಸೂಪರಾಗಿರುತ್ತೆ. ತುಂಬ ಏನು ಐಟಮ್ಸ್ ಏನು ಬೇಕಾಗಲ್ಲ. ಈ ಲಿವರ್ ಫ್ರೈ ಹೇಗೆ ಮಾಡೋದಂತೆ ನಾವು ನೋಡ್ಕೊಂಬರೋಣ. ಇವಾಗ ನೀಟಾಗಿ ನಾನು 1-2 ಸರ್ತಿ ತೊಳ್ಕೊಂಬರ್ತೀನಿ, ಬನ್ನಿ. ನೋಡಿ, ನೀಟಾಗಿ ನಾನು ಲಿವರು ತೊಳ್ಕೊಂಬಂದಿದ್ದೀನಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ಒಂದು 2-3 ಸ್ಪೂನು ನಾವು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದ ನಂತರ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೋಬೇಕು. ಇದಕ್ಕೇನು ಕಾಯಿಗೆ ಏನು ಜಾಸ್ತಿ ಮಸಾಲ ಹಾಕೋಕ್ಕೆ ಹೋಗಬಾರ್ದು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಇದ್ರೆ ಸಾಕು, ಸೂಪರಾಗುತ್ತೆ. ಪೆಪ್ಪರ್ ಹಾಕಿಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ. ಇದು ಮಟನ್ ಜೊತೆಗೆ ಲಿವರ್ ತಂದುಬಿಟ್ಟು ಈ ಥರ ಒಂದು ಫ್ರೈ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ಅನ್ನ ಸಾಂಬಾರು ಜೊತೆಗೆ ಸೈಡಿಗೆ ನಂಚ್ಕೊಳ್ಳೋಕೆ ಮಾತ್ರ ಸೂಪರಾಗಿರುತ್ತೆ. ನಾವು ಇದನ್ನು ಲಿವರು ಹಾಕೊಳ್ಳೋಣ. ಲಿವರ್ ತಿಂದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಲಿವರ್ ಕೊಟ್ಟರೆ ತುಂಬ ಶಕ್ತಿ ಬರುತ್ತೆ ಮಕ್ಕಳಿಗೆ ಈ ಥರ ಕೊಡೋದ್ರಿಂದ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಅದನ್ನ ಪುಡಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಉಪ್ಪು, ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಇದೇನು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ಈರಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. 10 ನಿಮಿಷದಲ್ಲೇ ಇದು ಈರಿ ಫ್ರೈ ಆಗುತ್ತೆ. ಇವಾಗ ನಾನು ಇದನ್ನು ಫ್ರೈ ಮಾಡಿ ಇವಾಗ ಒಂದು 2 ನಿಮಿಷ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಅದಕ್ಕೆ ಮಸಾಲೆ ಏನು ಬೇಕಂತ ರೆಡಿ ಮಾಡ್ಕೊತೀನಿ, ಬನ್ನಿ. ಇದ್ರಾಗೆ ನಾವು ಸ್ವಲ್ಪ ಬಿಸಿ ನೀರು ಬೇಕಾಗುತ್ತೆ. ಅದೇ ತಟ್ಟೆ ಮೇಲೆ 1 ಗ್ಲಾಸ್ ಅಷ್ಟು ನಾವು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ನೀರು ಬಿಸಿ ಆಗುತ್ತೆ. ಆಮೇಲೆ ಇದೇ ಬಿಸಿ ನೀರೇ ನಾವು ಅದಕ್ಕೆ ಹಾಕ್ಕೋಬೋದು. ಒಂದು ಪುಟಾಣಿ ತೊಗೋಬೇಕು. 1-2 ಹಸಿಮೆಣ್ಸಿಕಾಯಿ, ಒಂದು ಅರ್ಧ ಶುಂಠಿ, ಒಂದೇ ಒಂದು ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಇದರಲ್ಲಿ ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ. ಯಾಕಂದರೆ ಈ ಥರ ಕುಟ್ಟು ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾವು ಪೇಸ್ಟು ಮಾಡ್ಕೋಬೇಕು. ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ. ನೋಡಿ, ಇವಾಗ ನೀರು ಸ್ವಲ್ಪ ಕಾಯ್ದಿದೆ. ಇದನ್ನು ನಾನು ಪ್ಲೇಟ್ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಬೇಡ. 1-2 ನಿಮಿಷ ಬೇಯಿದ್ರೆ ಸಾಕು. 10 ನಿಮಿಷದಲ್ಲೇ ಇದು ಫ್ರೈ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಕೊಂಡಿದ್ದೀವಲ್ಲ, ಅದಕ್ಕೆ ಹಾಕೋಣ. ನೋಡಿ, ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಟೊಮಟೊನ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ತಿರುಗಾಡ್ಬಿಟ್ಟು 1 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ಇದು ಚೆನ್ನಾಗಿ ಟೊಮೊಟೊ ಎಲ್ಲ ಇದ್ರ ಜೊತೆಗೆ ಮ್ಯಾಶ್ ಆದರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಇದು ಸ್ವಲ್ಪ ಮುಚ್ಚಿಡೋಣ. ಸ್ವಲ್ಪ ಇದು ಒಂದೇ 1 ನಿಮಿಷ ಇದು ಕುದೀಲಿ. ನೋಡಿ, ಇವಾಗ 1 ನಿಮಿಷ ಆಗಿದೆ. ನಾನು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನು ಚಿಲ್ಲಿ ಪೌಡ್ರು. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಲಾಸ್ಟಿಗೆ ಪೆಪ್ಪರ್ ಪೌಡ್ರ್ ಹಾಕಬೇಕು. ಯಾಕಂದರೆ ಈಗ ಒಂದೇ 1 ಸ್ಪೂನು ನಾನು ಚಿಲ್ಲಿ ಪೌಡ್ರು, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದು ಸ್ವಲ್ಪ ಎಲ್ಲ ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇದು ಫ್ರೈ ಆಗಲಿ. ತಟ್ಟೆ ನೀರು ಕಾಯಿಸಿಟ್ಕೊಂಡಿದ್ವಲ್ಲ, ಆ ನೀರು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಯಾಕಂದರೆ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊಂಬಿಟ್ಟು ಚೆನ್ನಾಗಿದ್ದು ಬೇಯಬೇಕು. ಸ್ವಲ್ಪ ಇದು ನೀರೆಲ್ಲ ಡ್ರೈ ಆಗಲಿ. ನಂತರ ಇದಕ್ಕೆ ಪೆಪ್ಪರು, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಬೆಂದಿದೆ. ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ 1 ಸ್ಪೂನ್ ಆಗೋಷ್ಟು ನಾವು ಪೆಪ್ಪರ್ ಫ್ರೈ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ನಾವು ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಲಿವರ್ ಫ್ರೈ ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಕೊಟ್ಟರೆ ತುಂಬ ಒಳ್ಳೆಯದು. ವಾರದ 1-2 ಸತಿ ತಂದುಬಿಟ್ಟು ಈ ಥರ ಫ್ರೈ ಮಾಡಿ ಮಕ್ಕಳಿಗೆ ಅನ್ನ ಸಾಂಬಾರು ಜೊತೆಗೆ ನೀವು ಸೈಡಿಗೆ ನೆಂಚ್ಕೊಳ್ಳೋಕೆ ಕೊಟ್ಟರೆ ಸಾಕು, ಸೂಪರಾಗಿರುತ್ತೆ. ಒಂದೇ 1 ನಿಮಿಷ ಮುಚ್ಚಿಬಿಟ್ರೆ ಸಾಕು, ಫ್ರೈ ರೆಡಿ. ನೋಡಿ, ರೆಡಿಯಾಗಿದೆ. ಇವಾಗ ಈ ಪೆಪ್ಪರ್ ಫ್ರೈ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸಿದ್ದೀನಿ. ತುಂಬ ಸಿಂಪಲ್ಲು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಇದ್ದರೆ ಸಾಕು. 1 ಟೊಮೊಟೊ ಇದ್ದರೆ 1 ಈರುಳ್ಳಿ ಹಾಕಿಬಿಟ್ಟು ನೀವು ಮನೇಲಿ ಮಾಮೂಲಿ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಎಲ್ಲ ಇದ್ದೇ ಇರುತ್ತೆ. ಹಾಕಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡ್ರೆ 10 ನಿಮಿಷದಲ್ಲಿ ಇದು ಸೂಪರಾಗಿರೋದು ಫ್ರೈ ಆಗುತ್ತೆ. ಈ ಥರದ್ದೊಂದು ಲಿವರ್ ಫ್ರೈ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.